ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 73. ಒಳ್ಳೆಯದು ಕೆಟ್ಟದ್ದು ಎಂದು ಯಾವುದನ್ನು ನೋಡಬೇಡ. ಎಲ್ಲ ವಸ್ತುಗಳು ಮತ್ತು ಎಲ್ಲ ಕಾರ್ಯಗಳು ಆತ್ಮದಿಂದಲೇ ಉತ್ಪನ್ನವಾಗುತ್ತವೆ. ಇದನ್ನೇ ಯೋಚಿಸು. ಆತ್ಮ ಎಲ್ಲರಲ್ಲೂ ಇದೆ. ಜಗತ್ತು ಎಂಬ ಹೆಸರಿನ ಯಾವ ವಸ್ತುವೂ ಇಲ್ಲ ಎಂದೇ ಯೋಚಿಸು. ಹೊರಗಿನ ದೃಷ್ಟಿಯನ್ನು ಮುಚ್ಚು. ಆ ಪ್ರಭುವಿನ ಸ್ವರ್ಗ ಮತ್ತು ನರಕ, ಮೃತ್ಯು ಮತ್ತು ಜೀವನದಲ್ಲಿ ಯಾವಾಗಲೂ ಆ ಪ್ರಭುವನ್ನೇ ಅನುಭವಿಸು. ನಾನು ಮುಂಚೆ ಏನು ಓದಿ ಹೇಳಿದೆ ಅದರಲ್ಲೂ ಇದೇ ಭಾವವಿದೆ. ಈ ಪೃಥ್ವಿ ಆ ಭಗವಂತನ ಪ್ರತೀಕವಾಗಿದೆ. ಆಕಾಶವು ಭಗವಂತನ ಇನ್ನೊಂದು ಪ್ರತೀಕ, ಇತ್ಯಾದಿ ಇತ್ಯಾದಿ. ಇದೆಲ್ಲ ಬ್ರಹ್ಮ. ಆದರೆ ಇದನ್ನು ನೋಡಬೇಕು. ಇದರ ಬಗ್ಗೆ ಬರೀ ಆಲೋಚನೆ ಮತ್ತು ಚಿಂತನೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಈ ಜಗತ್ತಿನ ಪ್ರತಿಯೊಂದು ವಸ್ತು ಆತ್ಮದ ಪ್ರತೀಕ ಎಂದು ನೋಡಿದಾಗ ಪ್ರತ್ಯೇಕ ವಸ್ತು ಬ್ರಹ್ಮಮಯವಾಗಿ ಕಾಣುತ್ತದೆ. ಆಗ ಸ್ವರ್ಗಕ್ಕೆ ಹೋಗು, ಇಲ್ಲ ನರಕಕ್ಕೆ ಅಥವಾ ಮತ್ತೆಲ್ಲೋ ಹೋಗು, ಆದರೆ ಇದರಿಂದ ಏನೂ ಕೆಟ್ಟದ್ದಾಗುವುದಿಲ್ಲ.